ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ಸಿಂಪಲಾಗಿ ಒಂದು ಎಗ್ ಕರಿನ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲಿಲ್ಲಿ ಒಂದು ಪಾತ್ರೆಗೆ ಕೊಕೊನಟ್ ಆಯಿಲ್ ಹಾಕಿದ್ದೇನೆ. 3 to 4 ಟೇಬಲ್ ಸ್ಪೂನಷ್ಟು ಹಾಕಿ, ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಬಡಸೊಪ್ಪು, ಒಂದು ದೊಡ್ಡ ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ಸಾಫ್ಟ್ ಆಗುವಷ್ಟು ಚೆನ್ನಾಗಿ ಫ್ರೈ ಮಾಡಿ. ಜಾಸ್ತಿ ಗ್ರೇವಿ ಬೇಕಂದರೆ ಆನಿಯನ್ ಒಂದು ಎಕ್ಸ್ಟ್ರಾ ಹಾಕ್ಬೋದು ನಿಮಗೆ. ಆನಿಯನ್ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಫ್ಲೇಮ್ ಉಂಟಲ್ಲ, ಮೀಡಿಯಮ್ಮಲ್ಲಿ ಇಟ್ಟಿದ್ರೆ ಸಾಕು. ಹೈ ಫ್ಲೇಮ್ ಕೂಡ ಬೇಡ, ಫುಲ್ ಸ್ಲೋ ಆಗು ಬೇಡ, ಮೀಡಿಯಮ್ಮಲ್ಲಿ ಇಟ್ಬಿಡಿ ಫ್ಲೇಮ್. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಷ್ಟು ಹೊತ್ತು ಫ್ರೈ ಮಾಡಿ. ಎಷ್ಟು ನೀವು ಫ್ರೈ ಮಾಡ್ತೀರಾ ಅಷ್ಟು ಒಳ್ಳೆ ಟೇಸ್ಟಿ ಬರುತ್ತೆ ಗ್ರೇವಿ. ರುಚಿಗೆ ತಕ್ಕಷ್ಟು ಉಪ್ಪು ನೀವು ಗ್ರೈಂಡ್ ಮಾಡಿದ ಮೇಲೆ ಕೂಡ ಹಾಕ್ಬೋದು, ಇಲ್ಲದಿದ್ದರೆ ಆನಿಯನ್ ಟೊಮ್ಯಾಟೊ ಫ್ರೈ ಮಾಡುವಾಗನೂ ಹಾಕ್ಬೋದು. ತೆಂಗಿನ ತುರಿ 4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ, ಜಾಸ್ತಿ ಬೇಡ. 4 ಟೇಬಲ್ ಸ್ಪೂನ್ ಅಂದರೆ ಫುಲ್ಲಾಗಿ ಹಾಕಬೇಡಿ, ಒಂದು ಸ್ವಲ್ಪ ಹಾಕಿ 4 ಟೇಬಲ್ ಸ್ಪೂನಷ್ಟು ಮಾಡಿದರೆ ಆಯಿತು. ಕೊಕೊನಟ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಲಾಸ್ಟಿಗೆ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಕೊತ್ತಂಬರಿ ಸೊಪ್ಪಲ್ಲುಂಟಲ್ಲ ಫುಲ್ಲು ಬಾಡಬೇಕು, ಅದಕ್ಕೋಸ್ಕರ. ಈಗ ಈ ಮಸಾಲೆ ಉಂಟಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ, ಬಿಸಿ ಇರುವಾಗ ನೀವು ಮಿಕ್ಸಿ ಜಾರಿಗೆ ಹಾಕಿದರೆ ಉಂಟಲ್ಲ, ಗ್ರೈಂಡ್ ಮಾಡುವಾಗ ಕೋಲ್ಡ್ ವಾಟರಲ್ಲಾದರೆ ಐಸ್ ಹಾಕಬೇಕು ಸ್ವಲ್ಪ. ಆವಾಗ ನಿಮಗೆ ಗ್ರೈಂಡ್ ಮಾಡುವಾಗ ಪ್ರಾಬ್ಲಮ್ ಏನಾಗೋದಿಲ್ಲ. ಇಲ್ಲಾದರೆ ಗ್ರೈಂಡ್ ಮಾಡುವಾಗ ಮುಚ್ಚೆಲ್ಲ ಹಾರ್ತದೆ ಮಿಕ್ಸಿದು, ಬಿಸಿಯಾಗಿದ್ದರೆ. ಅದಕ್ಕೆ ಇನ್ನೊಂದು ಆಪ್ಷನ್ ಏನಂದರೆ ಫುಲ್ ಕಂಪ್ಲೀಟ್ ಈ ಬಿಸಿ ಎಲ್ಲ ಹೋದ್ಮೇಲೆ ನಾವು ಗ್ರೈಂಡ್ ಮಾಡಬೇಕು. ಈಗ ನಾನು ಇದಕ್ಕೆ ಕೋಲ್ಡ್ ವಾಟರ್ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಗ್ರೈಂಡ್ ಮಾಡಿದ ಪೇಸ್ಟನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ನಾನಿಲ್ಲಿ 7 ಮೊಟ್ಟೆ ತೆಗೆದಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮೊಟ್ಟೆ ಯೂಸ್ ಮಾಡ್ಬೋದು. ಮೊಟ್ಟೆ ಬಾಯ್ಲ್ ಆದಮೇಲೆ ಏನು ಮಾಡಬೇಕು ಗೊತ್ತುಂಟ, ಸಿಪ್ಪೆ ಎಲ್ಲ ತೆಗೆದು ಫೋಕ್ ಸ್ಪೂನಲ್ಲಿ ಈ ಥರ ಫುಲ್ ಇದಕ್ಕೆ ನಾವು ಹೋಲು ಕೊಡಬೇಕು. ಈ ಥರ ಮಾಡಿದರೆ ಆಯಿಲಲ್ಲಿ ಫ್ರೈ ಮಾಡುವಾಗ ಉಂಟಲ್ಲ, ಮೊಟ್ಟೆ ಬ್ರೇಕ್ ಆಗೋದು, ಹಾರೋದು ಆ ಥರ ಏನು ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಅದೇ ಪಾತ್ರೆಗೆ ನಾನು ಕೊಕೊನಟ್ ಆಯಿಲ್ ಹಾಕಿ ಈ ಮೊಟ್ಟೆ ಉಂಟಲ್ಲ, ಬೇಯಿಸಿದ ಮೊಟ್ಟೆ ಅದನ್ನು ಮತ್ತೆ ಫ್ರೈ ಮಾಡಬೇಕು. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿದರೆ ಆಯಿತು. ಈಗ ಇದು ಫ್ರೈ ಮಾಡುವಾಗ ನಮಗೆ ಭಯಬೇಕಂತ ಇಲ್ಲ, ಅದು ಹಾರ್ತದೆ ಬ್ರೇಕ್ ಆಗ್ತದೆ ಅಂತ, ಯಾಕೆಂದರೆ ಫುಲ್ಲಾಗಿ ಹೋಲ್ ಮಾಡಿದ್ದೇವಲ್ಲ, ಹಾಗಾಗಿ ಇಷ್ಟು ಫ್ರೈ ಮಾಡಿದರೆ ಸಾಕು. ಲೈಟ್ ಗೋಲ್ಡನ್ ಕಲರ್. ಜಾಸ್ತಿ ಬೇಕಾದರೆ ನಿಮಗೆ ಫ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಲೈಟ್ ಕಲರಾಗಿ ಫ್ರೈ ಮಾಡಿದ್ದೇನೆ. ಈಗ ಈ ಮೊಟ್ಟೆಯನ್ನು ತೆಗೆದು ಒಂದು ಪ್ಲೇಟಲ್ಲಿಟ್ಟು ನೆಕ್ಸ್ಟ್ ಅದೇ ಪಾತ್ರೆಗೆ ಮತ್ತೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನ್ ಸಾಸಿವೆ, ಕರಿಬೇವಿದ್ರೆ ಸ್ವಲ್ಪ ಹಾಕಿ, ಒಳ್ಳೆಯದಾಗ್ತದೆ ಸ್ಮೆಲ್. ಈಗ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕುವಾಗ ಎಂತ ಮಾಡಬೇಕು, ಫ್ಲೇಮನ್ನು ಫುಲ್ಲು ಕಡಿಮೆ ಮಾಡಬೇಕು, ಇಲ್ಲಾದರೆ ಇಡೀ ಫುಲ್ ಕಿಚನ್ಗೆ ಉಂಟಲ್ಲ ಈ ಗ್ರೇವಿ ಸ್ಪ್ರೆಡ್ ಆಗ್ತದೆ. ಫ್ಲೇಮ್ ಹೈಯಲ್ಲಿ ಇದ್ದರೆ ಗ್ರೇವಿ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸಿ ಉಂಟಲ್ಲ ಅಡ್ಜಸ್ಟ್ ಮಾಡಿದರೆ ಆಯಿತು, ಎಷ್ಟು ನಿಮಗೆ ಥಿಕ್ನೆಸ್ ಬೇಕಂತ ಹೇಳಿ. ಉಪ್ಪು ಚೆಕ್ ಮಾಡಿ, ಉಪ್ಪಿಲ್ಲದಿದ್ದರೆ ಈಗ ಉಪ್ಪು ಹಾಕ್ಬೋದು. ನೆಕ್ಸ್ಟ್ ಫ್ರೈ ಮಾಡಿದ ಮೊಟ್ಟೆಯನ್ನು ಈ ಗ್ರೇವಿಗೆ ಹಾಕಿ ಉಂಟಲ್ಲ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನೀಗ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಮೊಟ್ಟೆಯನ್ನು ನೀವು ಬೇಯಿಸುವ ಬದಲು ಹಾಗೆಯೇ ಕಟ್ ಮಾಡಿ ಹಾಕಿದರೂ ಕೂಡ ಚೆನ್ನಾಗಿ ಬರ್ತದೆ. ಈಗ ಇದು ಒಳ್ಳೆ ಬಾಯ್ಲ್ ಆಗಿ ರೆಡಿಯಾಗಿದೆ. ಲಾಸ್ಟಿಗೆ ಕಸೂರಿ ಮೇಥಿನ ರೋಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ರೋಸ್ಟ್ ಮಾಡಿ ಪುಡಿ ಮಾಡಿ ಇದರ ಮೇಲೆ ಹಾಕಿದರೆ ಆಯಿತು.
ಎಗ್ ಕರಿ ರೆಡಿಯಾಗಿದೆ. ಚಪಾತಿ, ರೈಸ್ಗೆ, ರೊಟ್ಟಿಗೆ ಯಾವುದಕ್ಕೂ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಗ್ರೇವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ